ನಮಸ್ಕಾರ. ಕರ್ನಾಟಕ ಎತ್ತ ಸಾಗುತ್ತಿದೆ ನನ್ನ ದೇಶ, ಎಲ್ಲವೂ ಇಲ್ಲಿ ರಾಜಕೀಯ ವೇಷ. ಹಾಗಾದರೆ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ಎನ್ನುವಂಥದ್ರ ಬಗ್ಗೆ ನಿಮ್ಮ ಮುಂದೆ ಮಾತಾಡಕತ್ತೀನಿ. ಯಾವನೇ ಒಂದು ಕಚ್ಚಡ ಹೇಳಿದ ನಿಮಗೆ, ಒಂದು ಪಕ್ಷಕ್ಕೆ ಓಟ್ ಹಾಕಿದ ಮಾತ್ರಕ್ಕೆ ಆ ಪಕ್ಷದ ಥರ ನಡ್ಕೊಂಬಿಡ್ಬೇಕಾ? ಯಾವ ಪಕ್ಷಕ್ಕೆ ಓಟ್ ಹಾಕಿರ್ತೋ ಆ ಪಕ್ಷಕ್ಕೆ ಜೀತದಾಳ ಅನ್ಲೇ ನಾವು. ಯಾವನಲ್ಲೇ ನಿಮ್ಗೆ ಏನಾರ ತಲೆಗೆ ಏನಾರ ಸಗಣಿ ಗಿಗಣಿ ತುಂಬ್ಯದ ಏನು ಅರ್ಥ ಮಾಡ್ಕೋರಿ. ಯಾವನೋ ಒಬ್ಬ ಹೋರಾಟ ಮಾಡ್ತಾನಪ್ಪ ಅಂದ್ರೆ ಆ ಹೋರಾಟದ ಹಿನ್ನೆಲೆ ಏನು, ಅಲ್ಲಿ ಆಗಿರುವಂಥ ಅನ್ಯಾಯ ಏನೋ ಅರ್ಥ ಮಾಡ್ಕೋರಿ. ಅದನ್ನು ಬಿಟ್ಬಿಡ ಈ ಕಚಡಗಳ ಥರ ಮಾತಾಡ್ಬಿಡೋದು. ಒಂದು BJP ವಿರುದ್ಧ ಮಾತಾಡಿದ್ರೆ ಇನ್ನು ಕಾಂಗ್ರೆಸ್ ಚೀಲ, ಕಾಂಗ್ರೆಸ್ ಗುಲಾಮ್ ಅಂದ್ಬಿಡೋದು. ಕಾಂಗ್ರೆಸ್ನವ್ರು ವಿರುದ್ಧ ಮಾತಾಡ್ಬಿಟ್ರೆ ಇವನು ಅಂದು ಭಕ್ತ, ಇವನು BJP ಭಕ್ತ ಅಂದ್ಬಿಡೋದು. ಇಲ್ಲೇ ಎಷ್ಟು ಕಚಡತನ ಹೊಂಟು ಬಿಟ್ಟಿರಲಿ. ರಾಜಕೀಯದೊಳಗೆ ಎಲ್ಲವನ್ನೂ ಕೂಡ ರಾಜಕೀಯ ಸೇರ್ಸಕ್ಕೆ ಹಚ್ಚಿಬಿಟ್ಟಿರಿ. ಆಡಳಿತ ಮಾಡುವ ರೀತಿನೇ ಗೊತ್ತಿಲ್ಲ, ಸಂವಿಧಾನ ಇರುವಂಥ ರೀತಿನೇ ಗೊತ್ತಿಲ್ಲ. ನಿಮ್ಗೆ ಹೆಂಗೆ ತಿಳಿತಂಗೆ ರಾಜಕೀಯ ಮಾಡಿಬಿಡೋದನ್ನ. ಸತ್ಯವನ್ನು ಸತ್ಯ ಅಂತ ಒಪ್ಕೊಳ್ರಿ, ತಪ್ಪನ್ನು ತಪ್ಪಂತ ಒಪ್ಕೊಳ್ರಿ. ಅದನ್ನು ಬಿಟ್ಟು ಜೀವನದೊಳಗೆ ಏನು ಮಾಡಾಕತ್ತೀರ ಅನ್ನೋದು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಸಾಧನೆರ ಏನಾದ, ಕುಂತಲ್ಲೇ ಕುಂತ್ಕೊಂಡು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಬಟ್ ಒಳ್ಳೇದು ಯಾವುದು, ಕೆಟ್ಟದನ್ನ ಯಾವುದು, ಅದನ್ನೆಲ್ಲ ವಿಚಾರ ಮಾಡಿ ಸಪೋರ್ಟ್ ಮಾಡಿರಿ. ಇವತ್ತು ದೆಹಲಿ ಒಳಗೆ ಜಂತರ್ ಮಂತರ್ ಅಂತಕ್ಕಂಥ ಸ್ಥಳದೊಳಗೆ ಅನೇಕ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಹೋರಾಟ ಮಾಡಕತ್ತಾರೆ. ಆ ಹೋರಾಟದ ಇರುತ್ತೆ ಹಿನ್ನೆಲೆ ಏನನ್ನೋದು ಗೊತ್ತಿಲ್ಲ ನಿಮಗೆ. ಆ ಹೋರಾಟದ ಅರಿವು ಏನನ್ನೋದು ಗೊತ್ತಿಲ್ಲ. ಒಟ್ಟಾಗಿ ಆ CJP ಪಕ್ಷ ಬಂತು ಅಂತೇಳಿ ಅವ್ರು ಏನೋ ಕಚಡ ನನ್ನ ಮಕ್ಕಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಲ್ಲ, ಹಿಂದೂ ಧರ್ಮದ ದೇವತೆಗಳನ್ನು ಬೈದ್ಬಿಟ್ರು, ಹಿಂದೂ ಧರ್ಮದ ಬಗ್ಗೆ ಏನೇನೋ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಬಿಟ್ರು. ಅದನ್ನ ಇಟ್ಕೊಂಡು ಕಸಿ ಇವತ್ತು ಅಲ್ಲಿ ಹೋರಾಟ ಮಾಡೋಕ್ಕಿಲ್ಲ. ನೀವೆಲ್ಲರೂ ವಿದ್ಯಾರ್ಥಿಗಳಲ್ಲ, ನೀವೆಲ್ಲರೂ ಟೆರರಿಸ್ಟ್ಗಳು, ನೀವೆಲ್ಲರೂ ಅಂಧಭಕ್ತರು, ನೀವೆಲ್ಲರೂ ಗುಲಾಮರು, ನೀವೆಲ್ಲರೂ ದೇಶದ್ರೋಹಿಗಳು, ನೀವೆಲ್ಲ ಹಿಂದೂ ದ್ರೋಹಿಗಳು. ಎದಕ್ಕೆ ಮಾತಾಡ್ತಿರ್ಲಿ ಕಚಡಗಳೇ? ಅಲ್ಲಿ ಯಾವನು ಮಾತಾಡೋಣ ಅವ್ನು ಒದ್ದು ಹೊರಗೆ ಹಾಕ್ರಿ. ಯಾವ ಕಚಡ ನಮಗೆ ಬೇಡ ಅಂತೇಳಿ ನಿಮಗೆ. ಅವನು ಯಾವನು CJP ಪಕ್ಷದನ ಆಗಿರಲಿ, ಇನ್ನೊಂದು ಪಕ್ಷದ ನಮ್ಗೆ ಯಾಕೆ ಬೇಕಾಗಿತ್ತೆ? ಅಲ್ಲಿ ವಿದ್ಯಾರ್ಥಿಗಳು ಏನು ಹೋರಾಟ ಮಾಡಕತ್ತಾರ, ಆ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡಕತ್ತಾರ. ಏನು ಹೋರಾಟ ಮಾಡಕತ್ತಾರಪ್ಪ ಅಂತಾರೆ, ನೀಟ್ ಪರೀಕ್ಷೆ ಇದ್ರಂಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೈತಿ, ಅದನ್ನು ಯಾರು ಹೊಣೆಗಾರರ ಅದಾರ ಅವ್ರಿಗೆ ಒಂದಿಟ್ಟು ಶಿಕ್ಷೆ ಕೊಡ್ರಿ, ಅವ್ರು ರಾಜೀನಾಮೆ ಕೊಡ್ರಿ, ಇಲ್ಲ ಸತ್ತಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಒಂದು ಪರಿಹಾರ ಕೊಡ್ರಿ ಅಂತ ಕೇಳಕತ್ತಾರ. ಅದು ದೊಡ್ಡ ಅನ್ಯಾಯನ? ಅದು ಹೋರಾಟವೇ ತಪ್ಪ? ಏನು ಕಚ್ಚಡತನ ಮೈಂಡ್ ಸೆಟ್ ಒಳಗೈತಿರಿ ನಿಮಗೆ? BJP ಪಕ್ಷವನ್ನು ಓಟ್ ಹಾಕಿರ ಅನ್ನೋದು ಕಾರಣಕ್ಕೆ BJP ಪಕ್ಷ ಮಾಡಿದ್ದೆಲ್ಲ ಸರಿಯಲ್ಲ. ನಿನಗೆ ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಜೀವನ ಕೊಟ್ರ ಅಂತೇಳಿ ಜೀವ ಕೊಟ್ರಂತ ಒಂದು ಮಾತ್ರಕ್ಕೆ ಅವ್ರು ಮಾಡಿದ್ದೆಲ್ಲವೂ ಸರಿಯಲ್ಲ. ಅವ್ರು ಕಳ್ತನ ಮಾಡಂತಾರೆ, ಅವ್ರು ಮಾಡಿದ್ದೆಲ್ಲವೂ ಸರಿಯಲ್ಲ. ಅವ್ರು ನಾಳೆ ದೇಶದ್ರೋಹದ ಕೆಲಸ ಮಾಡ್ತಾರೆ. ಆ ದೇಶದ್ರೋಹದ ಕೆಲಸ ಮಾಡಿದ್ರಪ್ಪ ನಿಮ್ಮಪ್ಪ ಅಮ್ಮನ ನೀವು ಮಾಡಿದ್ದೆಲ್ಲ ಸರಿಯಲ್ಲ, ನಿನಗೆ ಸರಿ ಅನಿಸ್ಬೋದು. ಬಟ್ ದೇಶದ ಪರವಾಗಿ, ಸಮಾಜದ ಪರವಾಗಿ ವಿಚಾರ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು. ಒಟ್ಟು BJP ವಿರುದ್ಧ ಮಾತಾಡ್ಬಿಟ್ರೆ ಇವನು ಕಾಂಗ್ರೆಸ್ ಚೇಲ ಅಂದ್ಬಿಡೋದು, ಕಾಂಗ್ರೆಸ್ ಪರ ಮಾತಾಡ್ಬಿಟ್ರೆ ಇವನು ಕಾಂಗ್ರೆಸ್ ವಿರುದ್ಧ ಮಾತಾಡ್ಬಿಟ್ರೆ ಇವನು BJP ಚೇಲ ಅಂದ್ಬಿಡೋದು, BJP ಬಂಡ ಅಂದ್ಬಿಡೋದು. ನಿಜವಾಗ್ಲೂ ಹೇಳ್ತೀನಿ, ಮಾನವೀಯತೆ ಅನ್ನೋದು ಮರ್ತು ಬಿಟ್ಟದ ನಮ್ಮ ದೇಶ. ಹಿಂಗಾಯ್ತಪ್ಪ ಅಂದ್ರೆ ದೇಶ ಉದ್ಧಾರ ಆಗಲ್ಲ. ಆ ವಿದ್ಯಾರ್ಥಿಗಳು ಹೋರಾಟ ಏನಪ್ಪ ಅಂದ್ರೆ ಈ CJP ಪಕ್ಷ ಪರ ನಿಮ್ಗೆ ಸಪೋರ್ಟ್ ಮಾಡಲಾದ್ರೆ ಹಾಳಾಗಿ ಹೋಯ್ತತ್ತಾಗ. ನಿಮ್ಮ ಹೆಣ ನೀವೇ ಬೀಳ, ಅವ್ರ ಹೆಣ ಅವರ ಬೀಳ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅತ್ತಾಗ. ಬಟ್ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ಹೋರಾಟ ಮಾಡ್ರಿ, ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ಮಾತಾಡ್ರಿ. BJP ಪರ ದೃಷ್ಟಿಕೋನದಿಂದ, ಪಕ್ಷದ ದೃಷ್ಟಿಕೋನದಿಂದ ಮಾತಾಡೋದು ಬಿಟ್ಟು ಬಿಡ್ರಿ. ವಿದ್ಯಾರ್ಥಿಗಳ ಅನ್ಯಾಯದ ದೃಷ್ಟಿಕೋನದಿಂದ ಮಾತಾಡೋದು ಕಲೀರಿ. ಅನ್ಯಾಯ ಏನಾಗೈತೆ ಆ 1 ಕೋಟಿ ರೂಪಾಯಿ ಸಹಕಾರವನ್ನು ಕೊಡ್ರಿ, ಆ ಸತ್ತಂಥ ವಿದ್ಯಾರ್ಥಿಗಳು 1 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ. ಆ ಹೊಣೆಗಾರಿಕೆ ಹೊತ್ತಂತ ರಾಜಕಾರಣ ರಾಜೀನಾಮೆ ಕೇಳಕ್ಕೆ ಇಷ್ಟು ಬಿಟ್ರೆ ಏನೋ ಕೇಳಕ್ಕಿಲ್ಲ. ಅವನ್ನ ರಾಜೀನಾಮೆ ಕೊಡಿಸ್ಬಿಟ್ರೆ ಬೇರೆ ಪಕ್ಷದವ್ರು ರಾಜೀನಾಮೆ ತಾವು ಏನೋ ಮಂತ್ರಿಗಿರಿ ಮಾಡ್ತಾರನ? ಅದೇ BJP ಪಕ್ಷದವರೇ ಮಂತ್ರಿಗಿರಿ ಮಾಡೋದು. ತಲೆ ಹಾಪಾಗೈತೆ ನಿಮಗೆ. ಏನು ವಿಚಾರ ಮಾಡ್ಬೇಕನ್ನೋದು ಗೊತ್ತಿಲ್ಲ ನಿಮಗೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿರಿ, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿರಿ. ಇಂಥವು ಯಾಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ, ಇದೇ ರೀತಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಲ್ಲಪ್ಪ ಅಂತಂದ್ರೆ ಏನಾಗ್ತದೆ, ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತವೆ. ರಾಜಕೀಯದ ವ್ಯಕ್ತಿಗಳು ಇವ್ರು ಏನು ಮಾಡಿದ್ದಾರೆ ರಾಜಾಡಳಿತ ಆಗಿಬಿಡ್ತದೆ. ಸೊ ಹಂಗಾಗಿ ಅವರ ಆಡಳಿತಕ್ಕೆ ಒಂದಷ್ಟು ಶಕ್ತಿ ನಾವು ತೋರಿಸ್ಬೇಕು. ನಮ್ಮ ಶಕ್ತಿ ಏನಂಬ ತೋರಿಸ್ಬೇಕು. ಶಿಕ್ಷಣ, ಹೋರಾಟ, ಸಂಘಟನೆ ಅಂತಕ್ಕಂಥದ್ದು ಯಾಕೈತೆ ಅನ್ನೋದು ಗೊತ್ತಾಗ್ಬೇಕು ಅವರಿಗೆ. ವಿದ್ಯಾರ್ಥಿಗಳು ಪ್ರತಿಭಟನೆ ನಿಂತರ ನಡಗ ಬರಬೇಕು, ಮುಕ್ಕುಳೆಗ ಮ್ಯಾಗ ಕೆಳಗ ಮ್ಯಾಗ ನೀರು ಬರಬೇಕು. ಹಂಗೆ ಆಗ್ಬೇಕು ಹೋರಾಟ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಅದು ಯಾವುದೇ ಪಕ್ಷವಾಗಿರಲ್ಲ. ನಾನು ಯಾವುದೇ ಕಾಂಗ್ರೆಸ್ ಪರ ಮಾತಾಡ್ತಿಲ್ಲ, ಯಾವುದೇ BJP ಪರ ಮಾತಾಡ್ತಿಲ್ಲ, ಯಾವುದೇ CJP ಪರ ಮಾತಾಡ್ತಿಲ್ಲ, ಯಾವುದೇ AAP ಪರ ಮಾತಾಡ್ತಿಲ್ಲ, ಯಾವುದೇ ಯಾವ ಪರ ಮಾತಾಡ್ತಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ಮಾತನಾಡಕತ್ತೀನಿ, ಅನ್ಯಾಯದ ವಿರುದ್ಧ ಮಾತನಾಡಕತ್ತೀನಿ. ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳಕತ್ತೀವಿ, ಅಷ್ಟು ಬಿಟ್ಟರೆ ಏನಿಲ್ಲ. ನೀವು ಆ ಪಕ್ಷದವನು ಈ ಪಕ್ಷದವನು ಅಲ್ಲಿ ಹೋಗಿ ದೇಶದ್ರೋಹಿ ಅಂದ್ಬಿಡೋದು, ಟೆರರಿಸ್ಟ್ಗಳು ಅಂದ್ಬಿಡೋದು. ಟೆರರಿಸ್ಟ್ಗಳು ಅಷ್ಟೇ ಯಾರನ್ನು ಬರೋಕ್ಕೆ ಸಾಧ್ಯ? ಅಷ್ಟು ಬಂದಾರಪ್ಪ ಅಂದ್ರೆ ನೀವೇನು ಗೆಣಸ್ ಕೆರೆಕತ್ತೀರೇನ? ಅಲ್ಲಿ ಪೊಲೀಸರನ್ನ ಇಟ್ಕೊಂಡು ನಿಮ್ಮ ಕೈಯಾಗ ಅಧಿಕಾರ ಐತಲ್ಲ, ನಿಮ್ಮ ಕೈಯಾಗ ಸರ್ಕಾರ ಐತಲ್ಲ. ಆ ಟೆರರಿಸ್ಟ್ ಯಾವನನ್ನು ಒದ್ದು ಹಾಕು, ಯಾವನು ಬೇಡಂದಾನ? ಅಲ್ಲಿ ಯಾರು ಹಿಂದೂ ದೇವತೆಗಳ ಪರವಾಗಿ ವಿರುದ್ಧವಾಗಿ ಮಾತಾಡ್ರೆ ಅವನ್ನೆಲ್ಲ ಒದ್ದು ಹಾಕಿ ಯಾವನು ಬೇಡಂದಾನ? ಅದನ್ನು ಬಿಟ್ಬಿಟ್ಟು ಅದು ಒಂದು ನೆಪ ಹೇಳಿಕೆ ಮಾಡೋದು. ಇದು ವಿದ್ಯಾರ್ಥಿಗಳಲ್ಲ, ಇವರೆಲ್ಲರೂ ಟೆರರಿಸ್ಟ್ಗಳು, ಇವರೆಲ್ಲರೂ ದೇಶದ್ರೋಹಿಗಳು. BJPನ ಪ್ರಶ್ನೆ ಮಾಡಬಾರ್ದ? BJPನ ಪ್ರಶ್ನೆ ಮಾಡಿಬಿಟ್ರೆ ದೇಶ ವಿರೋಧಿನ? ಇವಕ್ಕಂತೂ ರಾಜಕೀಯ ಪಕ್ಷಗಳು ತಿಳಿಲ್ಲ. ಇವಕ್ಕೆ ವಿರೋಧ ಪಕ್ಷಗಳು ಏನು ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮೊದಲೇನಿಗೆ ಸಗಣಿ ಬೆಳೆಯಕ್ಕೆ ಹೋಗಿದ್ರೆ ನೀವು, ಈಗ ಬಂದ್ಬಿಡೋದು ವಿದ್ಯಾರ್ಥಿಗಳು ಹೋರಾಟಕ್ಕೆ ಕುಂತಾರ. ಅಲ್ಲಿ ವಾಂಗ್ಚುಕ್ ಅವರು ಸತ್ಯಾಗ್ರಹ ಮಾಡಕತ್ತಾರ, ಉಪವಾಸ ಸತ್ಯಾಗ್ರಹ ಮಾಡಕತ್ತಾರ. ಅದನ್ನು ಬಂದ್ಬಿಟ್ಟು ಅಧಿಗಡಿಸಿಬಿಟ್ರಿ ಅಂತ ಬಂದು ಆ ಹೋರಾಟ ಕೂಡ ಅಧಿಗಡಿಸಿಬಿಟ್ರಿ. ಎಲ್ಲವೂ ರಾಜಕೀಯ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಡು ವಿದ್ಯಾರ್ಥಿಗಳನ್ನ ಹಾಳು ಮಾಡಿಬಿಟ್ರಿ.
ಅನ್ಯಾಯ ಅನ್ನೋದು ಹೋಗಿ ಅನ್ಯಾಯ ಮತ್ತೆ ನೀವೊಂದಿಷ್ಟು ಮತ್ತೊಂದಿಷ್ಟು ಅನ್ಯಾಯ ಮಾಡಕತ್ತಿ ಬಿಟ್ರಲ್ಲಿ ಪೊಲೀಸರಿಗೆ ಓಡೋದು ಸಂಸತ್ ಭವನಕ್ಕೆ ನುಗ್ಗಿ ಏನು ಮಾಡಕತ್ತಾರ ಅನ್ನೋದು ಅರ್ಥ ಆಗೋಲ್ತು. ಒಟ್ಟಾರೆಯಾಗಿ ಇವ್ರು ಸಂಸತ್ ಭವನ ಹಾಳು ಮಾಡ್ಬೇಕಂತ ಹೋಗಿದ್ರು, ಸಂಸತ್ ಭವನದ ಒಕ್ಕೊಂಡು ಇವ್ರು ನೇಪಾಳ ಥರ ಮಾಡ್ಬೇಕಂತ ಮಾಡಿದ್ರೆ, ನೇಪಾಳದಾಗ ಮಾಡಿದ್ರೆ ಇಡೀ ಪ್ರಪಂಚದಾಗ ಭಾರತ ದೇಶದಾಗ ಹಿಂಗಾಗೈತೆ ಅರಾಜಕೀಯ ಸೃಷ್ಟಿ ಆಗೈತೆ ಅಂತ ಎಲ್ಲರೂ ನ್ಯೂಸ್ ಮಾಡಿಬಿಡ್ತಿದ್ರು. ಕಚಡ ನನ್ನ ಮಕ್ಕಳ ಸಂಸತ್ತಿಗೆ ನುಗ್ಗಿದ್ದು ನಿಮ್ಮದು ತಪ್ಪು, ಈ ಕಡೆ ಅನ್ಯಾಯದ ವಿರುದ್ಧ ಇವರು ಬಂದು ನಿಮ್ಮನ್ನು ಕೇಳಾರ್ದು ಅವ್ರದ್ದು ತಪ್ಪು, ಇವು CJP ಪಕ್ಷ ಇವು ಕಾಂಗ್ರೆಸ್ ಪಕ್ಷ ಇವ್ರೇನು ತಮ್ಮ ಬೇಳೆ ಬಯಸ್ಕೊಳಕ್ಕೆ ಬಂದಿದ್ದು ಅವ್ರದ್ದು ತಪ್ಪು, ಎಲ್ಲರದ್ದು ತಪ್ಪು. ಒಟ್ಟಾರೆ ಎಲ್ಲ ರಾಜಕೀಯ ವೇಷ ಎತ್ತ ಹೊಂಟೈತೆ ನನ್ನ ದೇಶ. ಏನಪ್ಪ ಒಂದೂ ತಿಳಿಲಾರ್ದಂಗೆ ಆಗ್ಬಿಟ್ಟು ದೇಶ ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆಲ್ಲ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ಜಂತರ್ ಮಂತರ್ ಪ್ರತಿಭಟನೆ ಇಲ್ಲಿಗೆ ನಡೆದೈತೆ. ದಯವಿಟ್ಟು ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿರಿ, ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿರಿ, ಯಾವ ಪಕ್ಷನೂ ನಂಬಾಡ್ರಿ, BJP ನಂಬಾಡ್ರಿ, ಕಾಂಗ್ರೆಸ್ ನಂಬಾಡ್ರಿ, CJP ನಂಬಾಡ್ರಿ, ಯಾವುದು ನಂಬಾಡ್ರಿ, ಎಲ್ಲರೂ ಕಚಡಗಳೇ ಇವರು. ಅಧಿಕಾರಕ್ಕೆ ಬಂದಾಗ ತಮ್ಮ ಕಚಡ ತನ್ನ ತೋರಿಸ್ತಾರೆ, ಅಧಿಕಾರ ಇರಲಾರ್ದಾಗ ಇಂತಿಂತವು ಮಾಡ್ತಾರೆ. ಅಷ್ಟು ಬಿಟ್ಟರು ಮತ್ತೇನಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸಕೈತಿ ದಯವಿಟ್ಟು ಈ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊಳ್ತೀನಿ. ಧನ್ಯವಾದಗಳು.